ಅಮ್ಮನ ಪವರ್ ಬಗ್ಗೆ ಅದು ಹೇಳಕ್ಕೆ ಆಗಲ್ಲ. ಪವರ್ ಆಗೈತೆ ಅಮ್ಮ. ಫಸ್ಟ್ ಸೈಟ್ ಆಯ್ತು. ನಮ್ಮ ಅಕ್ಕ ಒಬ್ರು ಎಲೆಕ್ಷನ್ ಅಲ್ಲಿ ಗೆಲ್ಬೇಕಾಗಿದ್ರು, ಅವ್ರನ್ನು ಗೆಲ್ಸ್ಕೊಟ್ರು. ನಮ್ಗೆ ಒಳ್ಳೇದಾಗೈತೆ. ಇವತ್ತು ನಮ್ಗೆ ಖುಷಿ ಆಯ್ತು ತುಂಬಾ. ಬೇರೆ ಕಡೆ ಏನಾದ್ರು ಅವ್ರು ಮದ್ವೆನೆ ಆಗಿಲ್ಲ, ಅವ್ರು ಏನಾದ್ರು ದೋಸೆ ಅದೇ ಅಂದ್ರೆ ಆ ರೀತಿ ಮಾಡಿಸ್ಕೊಡ್ತಾರೆ. ಮಕ್ಳು ಆಯ್ತೇ ಇಲ್ಲ, ದಿನಗಟ್ಲೆ ವರ್ಷಾನ್ಗಟ್ಲೆ ಆಗದೆ ಆಸ್ಪತ್ರೆಯಲ್ಲೂ ಅದು ಬಗೆಹರ್ದಿಲ್ಲ ಅಂದಾಗ ಅವ್ರಿಗೇನಾದ್ರು ದೋಸೆ ಇರುತ್ತೆ, ಅದಕ್ಕೂ ಅವ್ರು ಪೂಜೆ ಹೇಳಿ ಅದು ಗುರುವಾರ ಬುಧವಾರ ಆ ಟೈಮ್ ದೋಷ ಪರಿಹಾರ ಕೊಡ್ತಾರೆ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರ. ಈ ದೇವಸ್ಥಾನ ಇರುವುದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೇನಾಪತಿ ಹಳ್ಳಿ ಗ್ರಾಮದಲ್ಲಿದೆ. ಮೈಸೂರಿನಿಂದ 25 ಕಿಲೋಮೀಟರ್, ಮಂಡ್ಯದಿಂದ 25 ಕಿಲೋಮೀಟರ್, ಮಳವಳ್ಳಿಯಿಂದ 25 ಕಿಲೋಮೀಟರ್ ಸಮೀಪದಲ್ಲಿದೆ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ಅಮ್ಮ ಹಿಂಗೆ ಶಿವರ ಆಯುಧ ಪೂಜೆ ಹಬ್ಬದಲ್ಲೇ ಒಂದು ವಾರ ಅಂತ ಬಂದರು. ಅದಾದ್ಮೇಲೆ ಒಂದು ಕಲ್ಲಲ್ಲಿ ಮೂಡಿದ್ರು. ಅವಾಗ ನಾವು ಒಂದು ಟೇಬಲ್ ಇಟ್ಬಿಟ್ಟು ಪೂಜೆ ಮಾಡಿದ್ವು. ಅದಾಗಿ ಉಗಾದಿ ಹಬ್ಬ ಆ ಟೈಮ್ ಬಂದಾಗ ಅಕ್ಕಮ್ಮನಿಗೆ ದೇವಸ್ಥಾನ ಕಟ್ಸ್ಕೊಡ್ಬೇಕು ಅಂದ್ಬಿಟ್ಟು ಅವರೇ ಒಂದು ಸಣ್ಣ ಪುಟ್ಟ ಸ್ವಲ್ಪ ದುಡ್ಡು ಮಾಡಿಸ್ಕೊಂಡು ದೇವಸ್ಥಾನ ಕಟ್ಸ್ಕೊಂಡ್ರು. ಇವಾಗ ಆದಷ್ಟಕ್ಕೆ ಪರವಾಗಿಲ್ಲ, ಒಂದು ವರ್ಷಕ್ಕೆ ಇಂಪ್ರೂವ್ ಆಗಿ ಅಮ್ಮ ಬೆಳೀತಾ ಇದ್ದಾರೆ. ಈಗ ಇರೋದೇನೆಂದ್ರೆ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಸ್ಥಳ ಎಟಕ್ತಾ ಇಲ್ಲ ಕುತ್ಕೊಳ್ಳೋಕ್ಕೆ. ಅವ್ರ ಸ್ಥಾನದ ಮನೆಗೆ ನೈಟ್ ಏನಾರ ಬಂದರೆ ಅವ್ರಿಗೆ ದೂರ ಹೋಗಕ್ಕೆ ಆಗಲ್ಲ, ಊರ ದೇಶ ಅಂದಾಗ ಉಳಿಯೋಕ್ಕೆ ವ್ಯವಸ್ಥೆ ಇಲ್ಲ. ಅದರಿಂದ ಬರ್ತಾರೆ, ಹಿಂಗೆ ಹೊಂಟೋಗ್ತಾರೆ. ಸುಮಾರು ದಿಕ್ಕಿಂದ ಎಲ್ಲ ಫೋನ್ ಮಾಡ್ತಾರೆ, ಬಂದು ಆಲ್ಟ್ ಆಗಬೇಕು ಅಂತ ಹೇಳ್ತಾರೆ. ನಮ್ಗೆ ಅದಕ್ಕೆ ವ್ಯವಸ್ಥೆ ಜಾಗ ಇನ್ನೂ ಮಾಡಿಲ್ಲ. ಅದರಿಂದ ನಾವು ಅಮ್ಮ ಎಲ್ಲ ಆದಷ್ಟು ಇಂಪ್ರೂವ್ ಕೊಡ್ತವ್ರೆ. ನಮ್ಮ ಆಸೆ ಏನಂದ್ರೆ ಈಗ ಬೇರೆ ಕಡೆ ಅಮ್ಮನ ತಗೊಂಡೋಗಿ ವಿಸ್ತಾರವಾಗಿ ದೇವಸ್ಥಾನ ಕಟ್ಟಬೇಕು, ಬರೋರ್ಗೆ ಹೋಗೋರ್ಗೆ ಸ್ಥಳ ಮಾಡಬೇಕು, ಮಕ್ಕಳಿಗೆ ಎಲ್ಲರಿಗೂ ಅಂತ ನಾವು ಆಸೆ ಪಡ್ತಾ ಇದೀವಿ. ನಾವು ಕೇಳ್ಕೊತಾ ಇರೋದು ಅಷ್ಟೇ. ಇವಾಗ ಆದಷ್ಟು ಅಮ್ಮ ಎಲ್ಲರೂ ಬರುವಂಥ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದ್ರಲ್ಲಿ ನಡೆಸ್ಕೊಯ್ತವ್ರೆ. ನಾವು ಆಸೆ ಪಟ್ಟು ಕೇಳ್ತಾ ಇರೋದಂದ್ರೆ ಎಲ್ಲರೂ ಒಗ್ಗೂಡ್ಸ್ಕೊಂಡು ಇವಾಗ ಹೆಂಗೆ ಚಾಮುಂಡೇಶ್ವರಿ ಉತ್ತನಳಮ್ಮನ್ನ ಬೆಳೆಸ್ತವ್ರೆ, ಅದೇ ರೀತಿ ಎಲ್ಲರೂ ಸೇರಿ ಇವಾಗ ಅವ್ರಿಗೆ ಒಂದು ದೊಡ್ಡದಾಗಿ ದೇವಸ್ಥಾನ ಕಟ್ಟಬೇಕಂತ ನಾವು ಆಸೆ ಪಡ್ತಾವಿ. ಎಲ್ಲರೂ ಸೇರಿ ಆಸೆನ ನೆರವೇರಿಸಿದ್ರೆ ಸಾಕು. ನಮ್ಮ ಹೆಸರು ಶಾಂತ ಅಂತ. ನಾವು ಮೈಸೂರು. ನಾವು ಫಸ್ಟ್ ಬಂದಾಗ ನಮಗೆ ಕವಳಕ್ಕೆ ತೊಂದರೆ ಆಯಿತು. ಇಲ್ಲಿ ಲಕ್ಷ್ಮಿಗೆ ಕವಳ ಅಂತಾರೆ, ಅದಕ್ಕೆ ಪ್ರಾಬ್ಲಮ್ ಇತ್ತು. ಮತ್ತು ನಮಗೆ ಸೈಟು ಮನೆ ಏನೂ ಆಗಿರಲಿಲ್ಲ, ಅದಕ್ಕೂ ಸ್ವಲ್ಪ ಕೇಳೋಕ್ಕಂತ ಬಂದು ಫಸ್ಟ್ ಸೈಟ್ ಆಯಿತು. ಆಮೇಲೆ ನಮ್ಮ ಅಕ್ಕ ಒಬ್ಬರು ಎಲೆಕ್ಷನಲ್ಲಿ ಗೆಲ್ಲಬೇಕಾಗಿದ್ರು, ಅವ್ರನ್ನೂ ಗೆಲ್ಲಿಸ್ಕೊಟ್ರು. ನಾವು ಇವಾಗ ಅರ್ಕೆ ಮಾಡ್ಕೊಂಡು 3 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದು ಲಾಸ್ಟ್ನೇ ವರ್ಷ. ನಮ್ಗೆ ಶಕ್ತಿ ಕೊಟ್ಟರೆ ಇನ್ನೂ ಮಾಡ್ತೀವಿ. ನಮ್ಮಿಂದ ಇನ್ನೊಬ್ರು ಮಾಡಬೇಕು, ಬೆಳೀಬೇಕು ಅಂತ ಇಷ್ಟ. ಇವತ್ತು ನಮಗೆ ಖುಷಿ ಆಯಿತು ತುಂಬ. ಒಳ್ಳೇದಾದ್ಮೇಲೆ ಕೆಲವರು ಒಳ್ಳೇದು ಮಾಡಿಸ್ಕೊಂಡು ಬರಬೇಕು, ಬರ್ತಾರೆ, ಮತ್ತೆ ಒಳ್ಳೇದು ಮಾಡಿಸ್ಕೊಂಡು ಹೊಟ್ಟೋಗ್ತಾರೆ. ನಮಗೆ ಒಳ್ಳೇದಾಗೈತೆ, ನಾವು ಬರ್ತಾಯಿದ್ದೀವಿ. ಮುಂದೆ ನಮ್ಗೆ ಇನ್ನೂ ಒಳ್ಳೇದು ಮಾಡ್ಕೊತೀನಿ ಅಂತ ಅಮ್ಮ ಹೇಳೈತೆ, ನಾವು ಬರ್ತೀವಿ. ನನಗೆ ಲಕ್ಷ್ಮಿ ಇದರಲ್ಲೇ ತುಂಬ ಕಷ್ಟ ಆಗಿದ್ದು, ಅದರಲ್ಲೇ ನನಗೆ ಬೇಕು ಅಂತ ಬೇಜಾರು ಮಾಡ್ಕೊಂಡ್ರೆ ಅದೆಲ್ಲರೂ ಆಗಲಿ ಉಡುತ್ತೆ. ಅಮ್ಮನ ಪವರ್ ಬಗ್ಗೆ ಅದು ಹೇಳೋಕ್ಕೆ ಆಗಲ್ಲ. ಪವರ್ ಆಗೈತೆ ಅಮ್ಮ. ನಮ್ಮ ಮಗ ಒಂದು ಸ್ವಲ್ಪ ಇದು ಮಾಡ್ತಿದ್ದ, ಮಾತು ಕೇಳ್ತಿರ್ಲಿಲ್ಲ. ಇವಾಗ ಅವನು ಸುಧಾ ಬಂದು ನಿಂತ್ಕೊತಾನೆ ಇರಲಿಲ್ಲ ಈ ಕಾರ್ಯಕ್ಕೆಲ್ಲ. ಇವತ್ತು ಅವನು ತುಂಬ ಬಂದು ಓಡಾಡ್ಕೊಂಡು ಮಾಡ್ತಾ ಖುಷಿ ಆಯಿತು ನನಗೆ. ಯಾವ ವರ್ಷವೂ ಇಷ್ಟು ಖುಷಿ ಆಗಲಿಲ್ಲ, ಇವತ್ತು ಖುಷಿ ಆಯಿತು. ನಮ್ಮ ಮಗನೂ ಚೆನ್ನಾಗವನೆ. ಇಲ್ಲಿ ಬೇರೆ ಕಡೆ ಎಲ್ಲ ದುಡ್ಡು ಬಗ್ಗೆ ಕೇಳ್ತಾರೆ, ಇಲ್ಲೊಂದು ಫಲ ತಗೊಂಡೋಗವ ಆಗುತ್ತೆ ಕೆಲಸ, ನಂಬು, ಪೂಜೆ ಮಾಡು ಅಂತ ಹೇಳ್ತಾರೆ. ಅದನ್ನು ನಂಬಿ ಪೂಜೆ ಮಾಡಿದ್ರೆ ಖಂಡಿತ ಆಗುತ್ತೆ.
ಅವ್ರ ಮದುವೆ ಕೇಳಿದಾಗ ಅಲ್ಲಿ ಒಂದು ದೋಸೆನೇ ಇರ್ಬೋದು, ಒಂದು ಪೂಜೆನೇ ಇರ್ಬೋದು, ಅಂದರೆ ಅಮಾವಾಸ್ಯೆನೋ ಹುಣ್ಮೆನೋ ವಾರದಲ್ಲಿ, ಅಂದರೆ ಶುಕ್ರವಾರ ಭಾನುವಾರ ಜಾಸ್ತಿ ಪೂಜೆಗಳು ಹೇಳ್ತಾರೆ. ಬೇರೆ ಕಡೆ ಎಲ್ಲ ಏನಾದರೂ ಅವರು ಮದುವೆನೇ ಆಗಿಲ್ಲ, ಅವ್ರಿಗೆ ಏನಾದ್ರು ದೋಸೆ ಅದೇ ಅಂದ್ರೆ ಆ ರೀತಿ ಮಾಡಿಸ್ಕೊಡ್ತಾರೆ. ಮಕ್ಳು ಆಯ್ತೇ ಇಲ್ಲ ದಿನಗಟ್ಲೆ ವರ್ಷಾನ್ಗಟ್ಲೆ ಆಗದೆ ಆಸ್ಪತ್ರೆಯಲ್ಲೂ ಅದು ಬಗೆಹರ್ದಿಲ್ಲ ಅಂದಾಗ ಅವ್ರಿಗೇನು ಅದು ದೋಸೆ ಇರುತ್ತೆ ಅದಕ್ಕೂ ಅವರು ಪೂಜೆ ಹೇಳಿ ಅದು ಗುರುವಾರ ಬುಧವಾರ ಆ ಟೈಮ್ ದೋಸೆ ಪರಿಹಾರ ಕೊಡ್ತಾರೆ. ಇನ್ನು ಮಕ್ಕಳಿಗೆ ದೋಸೆ ಇದೆ, ಸರಸ್ವತಿ ಅಂದರೆ ವಿದ್ಯೆ ಅಂಟ್ತಾ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಥರ ಪೂಜೆ ಇದೆ ಹೇಳ್ತಾರೆ. ಶುಕ್ರವಾರ ಮಂಗಳವಾರ 2 ಗಂಟೆಯಿಂದ 6 ಗಂಟೆ ಗಂಟ್ಲು ಅಮ್ಮ ಸಿಗ್ತಾರೆ. ಶುಕ್ರವಾರ ಚಾಮುಂಡೇಶ್ವರಿ ಸಿಗ್ತಾರೆ. ಮಂಗಳವಾರ 3 ಗಂಟೆಯಿಂದ 7 ಗಂಟೆವರೆಗೂ ಉತ್ನಳಮ್ಮ ಸಿಗ್ತಾರೆ. ಯಾರೇ ಬಂದರೂ ಹಿಂದಿರುಗಿ ಹೋಗಿಲ್ಲ. ಇವತ್ತು ನಮ್ಮ ಹತ್ರ ಕವಳೆ ಇಲ್ಲ, ಕಾಸಿಲ್ಲ, ನಮ್ಗೆ ಇಂಬೆಣ್ಣು ತಗೋಕ್ಕೂ ದುಡ್ಡಿಲ್ಲ ಅಂತಲೇ ಕುಂತಿರ್ತಾರೆ. ಅವರನ್ನೇ ಫಸ್ಟು ಉತ್ನಳಮ್ಮ ಕರೀತಾರೆ. ದುಡ್ಡೇ ಇಲ್ಲ ಇಂಬೆಣ್ಣು ತಗೋಕ್ಕೆ ₹1 ತಂದಿಲ್ಲ ಅಂತ ಕೇಳ್ತಿದ್ವಲ್ವ, ಇಂಬೆಣ್ಣು ತಗೋರಿ, ತಡೆ ಹೊಡ್ಸ್ಕೋರಿ, ನಿಮ್ಗೆ ಯಾವಾಗ ಅನುಕೂಲತೆ ಆಗುತ್ತೆ ಆ ದಿನಕ್ಕೆ ತಂದು ನನಗೆ ಕೊಡ್ರಿ ಅಂತ ಉತ್ನಳಮ್ಮ ಕೇಳ್ತಾರೆ. ಇಲ್ಲಿ ಚಾಮುಂಡೇಶ್ವರಿಗಿಂತ ಹೆಚ್ಚಿಗೆ ಆಸೆ ಪಟ್ಟಿಲಿ ನೆಲೆಗೊಂಡಿರೋದು ಉತ್ನಳಮ್ಮ. ನಮ್ಮ ಆಸೆ ಏನಂದರೆ ಇಬ್ಬರು ಅಮ್ಮದಿರಿಗೂ ಇಷ್ಟರೋಗಿ ದೇವಸ್ಥಾನ ಕಟ್ಟಬೇಕು, ಬರೋರ್ಗೆ ಅಂಗ್ಲ ಮಾಡಬೇಕು, ಇನ್ನೂ ನಮ್ಮಮ್ಮ ಬೆಳಿಬೇಕು ಚಾಮುಂಡೇಶ್ವರಿ ಉತ್ನಳಮ್ಮನೂ ಆಸೆ. ಅದಕ್ಕೆ ನೋಡುವಂಥವ್ರು ಬರುವಂಥ ಭಕ್ತಾದಿಗಳೆಲ್ಲರೂ ದಾನಿಗಳ ರೂಪದಲ್ಲಿ ಅಮ್ಮನ ದೇವಸ್ಥಾನ ಕಟ್ಕೊಡ್ಬೇಕು ಅಂತ ಬೇಡ್ಕತ್ತೀನಿ ನಾನು. ನಮಸ್ಕಾರ, ನನ್ನ ಹೆಸರು ಅಂಬಿಕಾ ಅಂತ. ನಾನು ಗಾಣಿಕೊಪ್ಪಲಿಂದ ಬರ್ತಾ ಇದ್ದೀನಿ. ಇಲ್ಲಿ ಶಕ್ತಿ ದೇವತೆಗಳು ನೆಲೆಸಿವೆ ಅನ್ನೋಕ್ಕೆ ಪ್ರತಿಸಾಕ್ಷಿ ನಾನೇ. ಏನಪ್ಪ ಅಂದರೆ ಉತ್ತನಹಳ್ಳಿ ತ್ರಿಪುರ ಸುಂದರಿ ದೇವಿ ಮತ್ತು ಚಾಮುಂಡೇಶ್ವರಿ ತುಂಬ ಪವರ್ಫುಲ್ ಶಕ್ತಿ ದೇವತೆಗಳು ಅಂತ ಹೇಳೋಕ್ಕೆ ಅಸಾಧ್ಯ. ಯಾಕಪ್ಪ ಅಂದರೆ ಪ್ರತಿ ವಾರನೂ ಅತ್ತೆ ಮಾವ ಇಲ್ಲಿಗೆ ಬಂದು ಹಾಗೂ ಹೋಗುಗಳ ಸಮಸ್ಯೆ ಬಗ್ಗೆ ತಿಳಿಸಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡವ್ರೆ. ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ಎಲ್ಲರೂ ಕೂಡ ಏನೇ ಸಮಸ್ಯೆ ಇದ್ರೂ, ಒಂದು ದುಡ್ಡು ಕಾಸಲಾಗಿರ್ಬೋದು, ಹಣ ಆಸ್ತಿಲಿರ್ಬೋದು, ಮಕ್ಕಳಿಲ್ದವ್ರಾಗಿರ್ಬೋದು, ಸೈಟ್ ವಿಚಾರ ಆಗಿರ್ಬೋದು, ಪ್ರತಿ ಒಂದು ನಿಶ್ಚಿಂತೆಯಿಂದ ಆಗಿದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಉತ್ತನಹಳ್ಳಿಯಮ್ಮ ಮತ್ತೆ ತ್ರಿಪುರ ಸುಂದರಿ ದೇವಿ ಉತ್ತನಹಳ್ಳಿಯಮ್ಮ ಮತ್ತು ಚಾಮುಂಡೇಶ್ವರಿಯ ಕೃಪೆಗೆ ಎಲ್ಲರೂ ಪ್ರಿಯರಾಗಿ ಮನಸ್ಪೂರ್ವಕವಾಗಿ ಸ್ಪಂದಿಸಬೇಕು ಅಂತ ನನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಬೇಡ್ಕೊಂಡಿರುವುದು ಅಂದ್ರೆ ನನಗೆ ಏನು ಕಷ್ಟ ಅಂತಂದ್ರೆ, ನಾನು ಮನೆ ಕಟ್ಟಬೇಕು ಅನ್ಕೊಂಡಿದ್ದೆ, ತುಂಬಾ ಕಷ್ಟದಲ್ಲಿದ್ದೆ. ಅತ್ತೆ ಮಾವ ವಾರನೂ ಬಂದು ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ರು. ಅದೇ ಇವಾಗ ಮನೆ ಫೈನಲ್ ಸ್ಟೇಜ್ ಬಂದು ಮನೆ ಯಾವುದೇ ಕಷ್ಟ ಇಲ್ದೇನೆ ಮನೆ ಕಟ್ತಾ ಇದ್ದೀನಿ. ಅದಕ್ಕೆ ಖುಷಿ ಪಡ್ತೀನಿ. ನಮ್ಮೂರು ಕೇತಿಪುರ. ನಾವು ಇಲ್ಲಿಗೆ ಕಷ್ಟ ಅಂತ ಬಂದಿದ್ಮೋ. ನಮಗೆ ಇವು ಅಮ್ಮಂತಕ್ಕೆ ಬಂದಮೇಲೆ ನಮಗೆ ಪರವಾಗಿಲ್ಲ. ನನಗೆ ಅನಾರೋಗ್ಯ ಹುಷಾರಿರಲಿಲ್ಲ, ಅದು ಒಳ್ಳೇದಾಯಿತು. ನಮಗೆ ಗಂಡು ಮಕ್ಳು ಅನ್ನೋದು ಇರಲಿಲ್ಲ ನಮ್ಮ ಕುಟುಂಬದಲ್ಲಿ. ನನ್ನ ಮಗಳು ಗಂಡು ಬೇಕು ಕಣಮ್ಮ ಅಂತ ಕೇಳಿ ಹಂಗೆ ಗಂಡು ಪಾಪ ಕೊಟ್ಟರು. ನಮ್ಗೆ ಒಳ್ಳೇದಾಗದೆ ಇನ್ನೂ ಮುಂದಕ್ಕೆ ಇನ್ನೂ ಒಬ್ಬ ಮಗಳಿಗೆ ಗಂಡು ಬೇಕು ಅಂತ ಕೇಳಿದ್ದೀನಿ, ಕೊಡ್ತೀನಿ ಅಂತ ಅಂದಾಳೆ ಅಮ್ಮ. ನಮಗೆ ಮಾತ್ರ ಈಗ ಅಮ್ಮಂತಕ್ಕೆ ಬಂದಮೇಲೆ ನಂಗೆ ಅನುಕೂಲ ಚೆನ್ನಾಗಾಗತ್ತೆ ಕಣಮ್ಮ. ಪವರ್ಫುಲ್. ಅವರು ಎಲ್ಲಾ ದೇವಸ್ಥಾನದಲ್ಲೂ ನೋಡಿದೀನಿ. ಅವರು ಮನಸ್ಪೂರ್ವಕವಾಗಿ ಹೇಳುವುದೇನಂದ್ರೆ, ಅವರು ಮೈ ಮೇಲೆ ಬಂದಿರುವಾಗ ಇರುವ ರೂಪನೇ ಬೇರೆ, ಅವರು ರಿಯಲ್ ಇರುವ ರೂಪನೇ ಬೇರೆ. ಅದು ಒಂದು ನಾವು ಗಮನಿಸಿದ ಸ್ವರೂಪ. ಏಕೆಂದ್ರೆ ಅವರು ಒಂದು ಸತಿ ಅವರು ಮೈ ಮೇಲೆ ಅಮ್ಮನವರು ಬಂದ ಮೇಲೆ ಅವರು ಎಲ್ಲಾ ಭಾಷೆಯನ್ನು ಮಾತಾಡ್ತಾರೆ ಅನ್ನೋದು ಇನ್ನೊಂದು 2ನೇ ಅನುಭವ. ಅದರಿಂದ ಇದು ಯಾವುದೋ ಶಕ್ತಿ ಸ್ವರೂಪನೇ ಅಂತ ನಾನು ತಿಳ್ಕೊತೀನಿ. ಕೊನೆಯದಾಗಿ ಎಲ್ಲರೂ ಅಷ್ಟೇ, ಇವಾಗ ಎಲ್ಲರೂ ಯಾವ ರೀತಿ ಬಂದು ದೇವಸ್ಥಾನಕ್ಕೆ ಆಗಮಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಈ ದೇವಸ್ಥಾನನ ಅಭಿವೃದ್ಧಿಗೊಳಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ನನ್ನ ಫ್ರೆಂಡು ನಂಗೆ ಹುಷಾರಿಲ್ಲ ಅಂತ ಹೇಳ್ಕೊಟ್ಟಿದ್ದೀನಿ. ನನ್ನ ಫ್ರೆಂಡು ನಿನ್ಗೆ ಹುಷಾರಿಲ್ಲ ಅಂತ ಬಂದು ಇಲ್ಲಿಗೆ ದೇವಸ್ಥಾನಕ್ಕೆ ಕರೆದು ನಾನು ಬಂದು ನನ್ನ ಫ್ರೆಂಡು ತೋರಿದಾಗ ನನಗೆ ಇವು ಅಮ್ಮನ ಸತ್ಯ ನನಗೆ ಪರವಾಗಿಲ್ಲ, ನಂಗೆ ಒಳ್ಳೇದೈತೆ ಅಂತ ನನ್ನ ಮನ್ಸಿಗೆ ನನಗೆ ಅನ್ನಿಸ್ತು. ಅಂದಮೇಲೆ ಅಮ್ಮಂತಾಗೆ ನಾನು ಬಂದು ರೂಢಿ ಆದಿ ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲ, ಹಿಂಗೆ ಆಗದೆ ಅಂದು ಅಮ್ಮ ಅದಕ್ಕೆ ನಿನಗೆ ಯಾವ ಹುಷಾರು ಆಗೋಲ್ಲ ಕಣವ, ಇರೋಷ್ಟು ದಿನ ಅನುಕೂಲ ನೋಡ್ಕೊ ಹುಷಾರು ಮಾಡ್ಕೊ ಅಂತಂದರು. ಅಮ್ಮ ನಾನು ಹೆಂಗಮ್ಮ ಜೀವನ ಮಾಡನೆ ಈ ಥರ ಆಯಿತು, ಅದಕ್ಕೆ ನನಗೆ ಒಂದು ದಾರಿ ತೋರಿಸ್ತೀನಿ ಅಂದರು. ನನಗೂ ಅಲ್ಲೇ ಕೆಲಸ ಕೊಡಿಸ್ಕೊಡ್ತು. ಕೆಲಸ ಮಾಡ್ಕೊಂಡು ನಮ್ಮ ಮನೆಯನ್ನು ಹುಷಾರು ಮಾಡ್ಕೊಂಡ್ರಿ. ಹಂಗೂ ಅವರು ಉಳಿನಿಲ್ಲ. ಆದರೂ ಅಮ್ಮ ಅಳ್ಬೇಡ, ಇನ್ನೂ ಮಾವಿ ಎದುರ್ಕೋಬೇಡ ಅಂತು. ಕಾರೇನು ಹಂಗೆ ಜಯ ಮಾಡಿಸ್ಕೊಡ್ತು. ನಾನು ಏನು ಅನ್ಕೊಂಡಿನಿ ಅದೆಲ್ಲ ನಡ್ಗೊಡಿಸ್ತು ಕಣ. ಅಮ್ಮ ಆಗುತ್ತೆ ಅಂತ ಪ್ರಶ್ನೆ ಆಗುಲ್ಲ ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಆಗುಲ್ಲ ಅಂದಮೇಲೆ ಅದು ಹಾಗೆ ಆಗುತ್ತೆ ಅಂತ ನಮಗೆ ತೋರಿಸ್ಕೊಟ್ಟವ್ರೆ ಕಣ. ಬರೋ ಭಕ್ತರಿಗೆ ಆದಷ್ಟು ಬೇಗ ಬಂದು ನಮ್ಮ ಅನ್ಕ ಕಷ್ಟ ನಾವು ಹೆಂಗೆ ನೀಸಿಸ್ಕೊಂಡೀವಿ ಹಂಗೆ ಅವರು ಕಷ್ಟ ನೀವು ಪರಿಹಾರ ಮಾಡಿಸ್ಕೊಳ್ಬೇಕು. ಅಮ್ಮನಿಗೆ ಹೆಚ್ಚೆಚ್ಚು ಜನಕ್ಕೆ ಹೇಳಿ ಇಂಪ್ರೂವ್ ಮಾಡಿಸ್ಕೊಡ್ಬೇಕು. ಅಮ್ಮನ ಬಗ್ಗೆ ಇನ್ನೂ ಜಾಸ್ತಿ ಹೇಳಿ ಅಭಿವೃದ್ಧಿ ಆಗಬೇಕು. ಅಮ್ಮ ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೇದು ಮಾಡ್ಕೊಡ್ಬೇಕು ಬರೋದು ಭಕ್ತಾದಿಗಳಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರವನ್ನು ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.